ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿ ವರ್ಷವೂ ವಿಭಿನ್ನ ಮಾದರಿಯಲ್ಲಿ ಹೊಸ ದೃಶ್ಯ ಮಾದರಿಯಲ್ಲಿ ವಿಘ್ನೇಶ್ವರನ ದರ್ಶನವನ್ನು ಮಾಡುತ್ತಾ ಬಂದಿದ್ದೇವೆ. ಇದು 20ನೇ ವರ್ಷ. ಈ ವರ್ಷದ ವಿಶೇಷವೆಂದರೆ ಕಾಂತಾರ. ತಾವೆಲ್ಲರೂ ಕಾಂತಾರವನ್ನು ನೋಡಿದ್ದೀರಿ. ನಮ್ಮ ಗಣೇಶನು ಪಂಜುರ್ಲಿ ದೈವವಾದರೆ ಹೇಗಿರುತ್ತದೆ ಎನ್ನುವ ಕುತೂಹಲ ನಮ್ಮೆಲ್ಲರಿಗೂ. ವಿಶಿಷ್ಟ ಆಚರಣೆ, ಮೈ ನವಿರೇಳಿಸುವ ಪದ್ಧತಿ ಈಗ ಗಣೇಶನ ಮೂಲಕ ನಿಮಗೆ ತಿಳಿಸಲು ನಮ್ಮದೊಂದು ಪುಟ್ಟ ಪ್ರಯತ್ನ. ಹಾಗಾದರೆ ತಡವೇಕೆ? ತುಳುನಾಡ ದೈವವನ್ನು ಮೈದುಂಬಿಕೊಂಡು ಭಕ್ತಿಭಾವ ಹೊಂದೋಣ. ಬನ್ನಿ, ಆನಂದ ಪಡೆಯೋಣ. ಮೂಡಣ ಗುಡ್ಡದಿಂದ ಹಿಡಿದು ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜ ಇದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತನ್ನದು ಅಂತ ಹೇಳಿಕೊಳ್ಳಿಕ್ಕಿರುವ ಮಕ್ಕಳು, ಅವನ ಖುಷಿಯೇ ತಮ್ಮ ಖುಷಿ ಅಂತ ಆಚರಿಸುವ ಜನರು, ಸುತ್ತ 10 ಸಾಮಂತರಲ್ಲೂ ಸ್ನೇಹ, ಎಲ್ಲ ಸಹ ಅವನ ಹತ್ರ ಇತ್ತು. ಆದರೆ ನೆಮ್ಮದಿ ಒಂದನ್ನು ಬಿಟ್ಟು 4 ದೇವಸ್ಥಾನ ತಿರುಗಿದ, 10 ತೀರ್ಥಸ್ನಾನ ಮಾಡಿದ. ದೇವರಿಗೆ ತುಲಾಭಾರ, ಪಿತೃಗಳಿಗೆ ಅನ್ನಾಹಾರ ಎಂತ ಮಾಡಿದ್ರು ಸಹ ರಾಜನ ಕಣ್ಣಲ್ಲಿ ನಿದ್ದೆ, ಮನಸ್ಸಿಗೆ ಶಾಂತಿ ಸಿಗ್ಲೇ ಇಲ್ಲ. ರಾಜ ಹೊರಟ. ಹಲವು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ, ಹಲವು ಗುರುಗಳನ್ನು ಭೇಟಿಯಾಗ್ತಾನೆ. ಎಲ್ಲಿಗೆ ಹೋದ್ರೂ ಸಹ ರಾಜನ ಮನಸ್ಸಲ್ಲಿದ್ದವನಿಗೆ ಮದ್ದು ಸಿಗುವುದಿಲ್ಲ. ಇನ್ನು ಈ ಭೂಮಿ ಮೇಲೆ ನನಗೆ ನೆಮ್ಮದಿ ತಂದುಕೊಡುವ ಜಾಗ ಆಗಲಿ, ಶಕ್ತಿ ಆಗಲಿ ಇಲ್ಲ ಅಂತ ಎಣಿಸಿ ರಾಜ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಅವನಿಗೆ ಕಗ್ಗರದ ಶಬ್ದವೊಂದು ಕೇಳ್ತದೆ. ಹೋಗ್ತಾ ಇದ್ದ ರಾಜ ಒಮ್ಮೆಲೆ ನಿಂತು ನೋಡ್ತಾನೆ. ಆದರೆ ರಾಜನಿಗೆ ಆ ಶಬ್ದ ಕೇಳಿ ಹೆದರಿಕೆ ಆಗುವುದಿಲ್ಲ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ಪ್ರೀತಿಯಿಂದ ಕರೆದ ಹಾಗೆ ಆಗ್ತದೆ. ರಾಜ ಬೆನ್ನಿನಿಂದ ದಿಕ್ಕಿನ ಕಡೆಗೆ ಸಾಕ್ತಾನೆ. ಬಂದು ಒಂದು ಕಲ್ಲಿನ ಮುಂದೆ ನಿಂತು ತನ್ನ ಶಸ್ತ್ರತ್ಯಾಗ ಮಾಡ್ತಾನೆ. ಆಗ ಅವನ ಕಣ್ಣಲ್ಲಿ ಕಣ್ಣೀರು ಜೋರಾಗಿ ಹರಿತದೆ. ಗೊತ್ತಿಲ್ಲದೆ ಕೈ ಮುಗಿತದೆ. ರಾಜನ ಮನಸ್ಸಲ್ಲಿ ಖುಷಿ, ಇಲ್ಲಿ ತನಕ ಇಲ್ಲದ ಒಂದು ಖುಷಿ. ಅಮ್ಮ ತಬ್ಬಿಕೊಂಡ ಹಾಗೆ, ಮಾವ ತಲೆ ಸವರಿದ ಹಾಗೆ. ಆಗ ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಮಗೆಂತ ಬೇಕೋ ಕೇಳಿ, ಕೊಡ್ತೇನೆ. ಎಲ್ಲ ಉಳ್ಳ, ನೀವು ಎಂತ ಬೇಕಾದ್ರೆ ಕೇಳಿ, ಆದರೆ ನಮ್ಮ ದೈವ ಪಂಜಿಲಿಯನ್ನು ಮಾತ್ರ ಕೇಳಬೇಡಿ. ನಿನ್ನೆ ಬಿಟ್ಟು ಬೇರೆ ಎಂತ ಬೇಡ ಪಂಚುಳ್ಳಿ. ನೀನೆಂತ ಹೇಳಿದ್ರು ಸಹ ಕೊಡ್ತೇನೆ. ಕೆಲಸ ಉಂಟಾ? ಅಷ್ಟೆಲ್ಲ ಜಾಗವನ್ನು ಊರಿನ ಜನರಿಗೆ ಕೊಡ್ಬೇಕು. ನೆನಪಿಟ್ಟಿಕೋ, ನನ್ನ ಬೆನ್ನಲ್ಲೇ ಉಚ್ಚರೂಪಿ ಗುಡಿಗೆ ಕೂಡ ಬರ್ತಾನೆ. ಒಂದು ಮಾತ್ರ ತಪ್ಪಂದಾಗ ನಾನು ಬಿಡಿಯುತ್ತಾಗಲ್ಲ. ಆಯ್ತು ಪಂಜುರ್ಲಿ. ಅವತ್ತಿನಿಂದ ರಾಜನ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಕೊರತೆ ಬರಲಿಲ್ಲ. ಊರಿನ ದೈವ ರಾಜನ ಮಡಿಲಿಗೆ ಬಿತ್ತು. ರಾಜನ ಊರು ಊರಿನವರ ಮಡಿಲಿಗೆ ಬಿತ್ತು. ಕಾಲ ಉರುಳಿದಂತೆ ಭೂಮಿಯ ಮೇಲೆ ರೂಪಂ ದೈವವರೀಷ್ಟಂ ರೂಪಂ ದೈವವರೀಷ್ಟಂ ಪರಸ್ಮಿತ ಬದನಂ ಭದ್ರದಂ ಕದರ ರಕ್ಷಾಕವಚಂ. ನಾಡು ಕತ್ತಲಾಗಿ ನಾಡು ಬೆಳಕಾಗುವಂತ ಹೊತ್ತು ಗೊತ್ತಿನಾರ
ನನ್ನ ರಾಜ್ಯಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ, ಕೇಳುವಂತ ಪ್ರಶ್ನೆ ಏನಾದ್ರೂ ಉಳಿದಿದೆಯಾ ಗೊತ್ತಿನಾರೆ? ಪಂಜುರ್ಲಿ, ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನಮ್ಗೆ ಉಂಟು. ಈಗ ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನ ನೀನ್ ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿ ಕೊಡ್ತೇನೆ, ಊರವರ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನು ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ? ಈಗ ನಿಮ್ಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು? ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವ ನರ್ತಕನ ಇವತ್ತೇ ತೀರ್ಮಾನ ಆಗ್ಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ ನರ್ತಕ ಗುರುವನನ್ನು ಕೊಲೆಗೈಯುತ್ತಾನೆ. ಸುಳ್ಳು ಹೇಳಲು ಒಪ್ಪದ ದೈವ ನರ್ತಕ ಗುರುವನನ್ನು ಕೊಂದಿದ್ದು ರಾಜನೇ ಎಂದು ಗುರುವನ ಅಣ್ಣ ಶಿವನಿಗೆ ಹಾಗೂ ಊರಿನ ಜನರಿಗೆ ಗೊತ್ತಾಗುತ್ತೆ. ಆಗ ರಾಜನ ಮೇಲೆ ಹಗೆ ತೀರಿಸಿಕೊಳ್ಳಲು ಶಿವ ತಾನೆ. ಬನ್ನಿ ಮರೆ, ಸಾಕು ಆಯ್ತು, ಮುಗಿತಿಲಿ. ಶಿವ ಸತ್ತ. ಏನಾಯ್ತು ಮಗ? ನಿಮ್ಮ ಕುಟುಂಬದವರೆಲ್ಲ ಬಂದ್ರ? ಹಾಗಾದ್ರೆ ಉಳಿದದಿಷ್ಟೇ ಜನವ ಅಂತ. ಮಸಾಲೆ ರುಬ್ಬುವ ಕಲ್ಲು ಕೊಟ್ಟು ನನ್ನ ಹಿರಿಯರನ್ನ ಮಂಗ ಮಾಡಿದ ಹಾಗೆ ನನ್ನನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೀಗ ಉಳಿದಿರೋದು ಎರಡೇ ದಾರಿ. ಒಂದು ಭೂಮಿ ಬಿಡಬೇಕು, ಇಲ್ಲ ಜೀವ ಬಿಡಬೇಕು. ఈ మంచి కర్మలు పడద్దు, నిన్ననే తెల్ల పర్పలు కూడా ఈ మంచిగా కొట్టు దర్బారు వరిపాలే. ದೈವ ನರ್ತಕನ ಮೇಲೆ ನಂಬಿಕೆ ಕಳೆದುಕೊಂಡ ರಾಜನ ವಂಶಸ್ಥರಿಗೆ ತಕ್ಕ ಶಿಕ್ಷೆ ದೈವ ನೀಡಿದೆ. ಬನ್ನಿ, ಆ ದಾವು ನೀವೆಲ್ಲರೂ ಪಡೆದು ಪುನೀತರಾಗೋಣ.
ಭಾಗವಾಗಿ ನಾಳೆ ಬೆಳಗ್ಗೆ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಇರುತ್ತದೆ.